ಇಂದಿನಿಂದ ಕಾರು ಅಥವಾ ಬೈಕಿನಲ್ಲಿ ಈ 5 ದಾಖಲೆ ಇರದಿದ್ದರೆ 5,000 ದಂಡ. ರಾಜ್ಯ ಸಾರಿಗೆ ಇಲಾಖೆಯ ಹೊಸ ಸಂಚಾರಿ ನಿಯಮಗಳು, ಚಾಲಕರು ಮತ್ತು ಮಾಲೀಕರು ತಿಳಿದುಕೊಳ್ಳಲೇಬೇಕಾದ ಮಾಹಿತಿ. ನಮಸ್ಕಾರ ಸ್ನೇಹಿತರೆ, ರಾಜ್ಯ ಸಾರಿಗೆ ಇಲಾಖೆ ಇದೀಗ ವಾಹನಗಳ ಮಾಲೀಕರು ಮತ್ತು ಚಾಲಕರಿಗೆ ಸಂಬಂಧಿಸಿದಂತೆ ಕೆಲವು ಹೊಸ ಸಂಚಾರಿ ನಿಯಮಗಳನ್ನು ಜಾರಿಗೆ ತಂದಿದೆ. ಈ ನಿಯಮಗಳ ಉದ್ದೇಶ ರಸ್ತೆ ಸುರಕ್ಷತೆ ಹೆಚ್ಚಿಸುವುದು ಮತ್ತು ದಾಖಲೆಗಳ ಸರಿಯಾದ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳುವುದು. ಇನ್ನು ಮುಂದೆ ವಾಹನ ಚಲಾಯಿಸುವಾಗ ಈ ಕೆಳಗಿನ ದಾಖಲೆಗಳನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳುವುದು ಕಡ್ಡಾಯವಾಗಿದೆ. ಕಡ್ಡಾಯ ದಾಖಲೆಗಳ ಪಟ್ಟಿ. ಡ್ರೈವಿಂಗ್ ಲೈಸೆನ್ಸ್. ಲೈಸೆನ್ಸ್ ಇಲ್ಲದೆ ವಾಹನ ಚಲಾಯಿಸಿದರೆ 5,000 ರೂಪೀಸ್ ದಂಡ ವಿಧಿಸಲಾಗುತ್ತದೆ. ವಾಹನ ನೋಂದಣಿ ಪತ್ರ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇಲ್ಲದಿದ್ದರೆ 5,000 ರೂಪೀಸ್ ದಂಡ ವಿಧಿಸಲಾಗುತ್ತದೆ. ವಾಹನ ವಿಮೆ ಪತ್ರ, ಪಿಯುಸಿ ಪ್ರಮಾಣ ಪತ್ರ ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಸರ್ಟಿಫಿಕೇಟ್. ಈ ಪ್ರಮಾಣಪತ್ರ ಇಲ್ಲದಿದ್ದರೆ 2,000 ರೂಪೀಸ್ ದಂಡ ವಿಧಿಸಲಾಗುತ್ತದೆ. ಐಡೆಂಟಿಟಿ ಪ್ರೂಫ್. ವಾಹನವನ್ನು ಯಾರು ಚಾಲನೆ ಮಾಡುತ್ತಿದ್ದಾರೆ ಎಂಬುದನ್ನು ದೃಢಪಡಿಸಲು ಕಾನೂನು ಮಾನ್ಯ ಐಡಿ ನೀಡುವುದು ಕಡ್ಡಾಯ. ಪೊಲೀಸರು ಕೇಳಿದಾಗ ಏನು ಮಾಡಬೇಕು? ಮೇಲ್ಕಂಡ ಯಾವುದೇ ದಾಖಲೆಗಳನ್ನು ಸಂಚಾರಿ ಪೊಲೀಸರು ಕೇಳಿದಾಗ ತಕ್ಷಣವೇ ನೀಡಬೇಕು. ದಾಖಲೆ ನೀಡಲು ವಿಫಲರಾದರೆ ಅಥವಾ ತಪ್ಪು ಮಾಹಿತಿ ನೀಡಿದರೆ ಡ್ರೈವಿಂಗ್ ಲೈಸೆನ್ಸ್ ರದ್ದುಪಡಿಸಬಹುದು. ಗಮನಿಸಬೇಕಾದ ವಿಷಯ. ಈ ನಿಯಮಗಳು ಈಗಾಗಲೇ ಜಾರಿಯಲ್ಲಿವೆ. ಆದರೆ ಹಲವರು ಇನ್ನೂ ಪಾಲನೆ ಮಾಡುತ್ತಿಲ್ಲ. ಈ ಕಾರಣದಿಂದಾಗಿ ಸರ್ಕಾರ ಮತ್ತೊಮ್ಮೆ ಈ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದು